ನಮಸ್ಕಾರ ಸ್ನೇಹಿತರೆ, ಈ ಸಲದ ಏಕಾದಶಿಯ ಸಂಪೂರ್ಣ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ಏಕಾದಶಿಯನ್ನು ಏನಂತ ಹೇಳಿ ಕರಿತೀವಿ, ಏನಂತ ಆಚರಣೆ ಮಾಡ್ತೀವಿ ಅಂತ ನೋಡೋದಾದರೆ, ಈ ಏಕಾದಶಿಯನ್ನು ವರುತಿನಿ ಏಕಾದಶಿ ಅಂತ ಹೇಳಿ ಕರೆಯಲಾಗುತ್ತೆ. ಈ ಏಕಾದಶಿಯ ಆಚರಣೆ ಮಾಡೋದ್ರಿಂದ ಮೋಕ್ಷವನ್ನು ಪಡಿಬಹುದು ಅನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗೆ ಈ ಏಕಾದಶಿಯನ್ನು ಸಾಕ್ಷಾತ್ ಶಿವನೂ ಕೂಡ ಮಾಡಿರೋದ್ರಿಂದ ಈ ಏಕಾದಶಿಗೆ ವರುತಿನಿ ಏಕಾದಶಿ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಿದ್ರೆ ಈ ವರುತಿನಿ ಏಕಾದಶಿ ಅನ್ನುವಂತಹ ಹೆಸರು ಬರೋದಕ್ಕೆ ಈ ಏಕಾದಶಿಗೆ ಕಾರಣ ಏನು ಅಂತ ನೋಡೋದಾದರೆ, ಶಿವನು ಅಂದರೆ ಹಿಂದೂ ಪುರಾಣಗಳ ಪ್ರಕಾರ ಶಿವನ ಕೋಪವು ಬ್ರಹ್ಮನ 5ನೇ ತಲೆಯ ಶಿರಚ್ಛೇದನಕ್ಕೆ ಕಾರಣವಾಗುತ್ತೆ. ಇದರ ಒಂದು ಶಾಪ ವಿಮೋಚನೆಗಾಗಿ ಕಠೋರವಾದಂತಹ ಉಪವಾಸ ಮತ್ತು ತಪಸ್ಸನ್ನು ಆಶ್ರಯಿಸಿದ ಶಿವನಿಗೆ ಬ್ರಹ್ಮನು ಶಾಪ ನೀಡ್ತಾನೆ. ಈ ಶಾಪವನ್ನು ಮುಕ್ತಿ ಪಡ್ಕೊಳ್ಳೋದಕ್ಕೋಸ್ಕರ ಶಿವನು ಉಪವಾಸ ಮಾಡಿ ಮುಕ್ತಿಯನ್ನು ಪಡೆದ ದಿನವೇ ವರುತಿನಿ ಏಕಾದಶಿ ದಿನವಾಗಿ ಆಚರಣೆಯನ್ನು ಮಾಡಲಾಗುತ್ತದೆ. ಹಾಗಾಗಿ ಈ ಒಂದು ಯಾವೆಲ್ಲ ಭಕ್ತರು ಈ ಏಕಾದಶಿಯನ್ನು ಕಟ್ಟುನಿಟ್ಟಾಗಿ ಉಪವಾಸ ಮಾಡಿ ಆಚರಣೆ ಮಾಡ್ತಾರೋ ಅಂತಹ ಎಲ್ಲರಿಗೂ ಕೂಡ ಯಾವುದೇ ರೀತಿಯ ಅಪರಾಧಗಳಿದ್ದರೂ ಕೂಡ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳಿ ಕೂಡ ನಂಬಲಾಗುತ್ತೆ. ಹಾಗೆ ಈ ಏಕಾದಶಿಯ ದಿನ ಯಾರೆಲ್ಲ ಮದುವೆಯ ಒಂದು ವಿಳಂಬದಿಂದ, ವಿವಾಹ ಆಗೋ ಒಂದು ತೊಂದರೆಗಳಿಂದ, ಅಡಚಣೆಗಳನ್ನು ಅನುಭವಿಸ್ತಾ ಇರ್ತಿರೋ ಅಂತಹವರು ಈ ಒಂದು ವರುತಿನಿ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ವಿವಾಹದಲ್ಲಿ ಇರುವಂತಹ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳಿ ಕೂಡ ಈ ಒಂದು ಏಕಾದಶಿಯ ಮಹತ್ವ ಕೂಡ ಆಗಿದೆ. ಹಾಗೆ ಈ ಒಂದೇ ಒಂದು ದಿನ ಏಕಾದಶಿಯನ್ನು ಉಪವಾಸ ಮಾಡಿ ಆಚರಿಸೋದ್ರಿಂದ ಸಾವಿರಾರು ವರ್ಷಗಳ ತಪಸ್ಸು ಈ ಒಂದೇ ಒಂದು ಏಕಾದಶಿಗೆ ಸಮನಾಗಿರುತ್ತೆ ಅಂತಲೇ ಹೇಳಿ ಇಂದು ಪುರಾಣಗಳ ಪ್ರಕಾರ ನಂಬಿಕೆ ಇದೆ. ಏಕೆಂದರೆ ಈ ಒಂದು ಏಕಾದಶಿಯನ್ನು ಸಾಕ್ಷಾತ್ ಶಿವನೂ ಕೂಡ ಆಚರಣೆ ಮಾಡಿರುವಂತಹ ಏಕಾದಶಿ ಅಂತ ಹೇಳಿ ನಂಬಲಾಗಿದೆ ಸ್ನೇಹಿತರೆ. ತುಂಬಾ ವಿಶೇಷವಾದಂತಹ ಈ ಸಲದ ಏಕಾದಶಿ. ಹಾಗೆ ಏಕಾದಶಿ ಯಾವ ದಿನ ಇದೆ ಅಂತ ಹೇಳಿ ಕೂಡ ನೋಡೋಣ. ಈ ಬಾರಿಯ ಏಕಾದಶಿ ಶನಿವಾರ ಇದೆ. ಅಂದರೆ ಶುಕ್ರವಾರ ದಶಮಿ ಇದೆ, ಶನಿವಾರ ಏಕಾದಶಿ ಇದೆ, ಭಾನುವಾರ ದ್ವಾದಶಿ ಇದೆ. ಏಕಾದಶಿಯ ಸೇವೆ ಮಾಡಿ ಉಪವಾಸ ಮಾಡಿ ಏಕಾದಶಿಯ ವ್ರತ ಆಚರಣೆ ಮಾಡೋದ್ರಿಂದ ಶ್ರೀಹರಿ ಹಾಗೂ ಗುರುಗಳ ಅನುಗ್ರಹ ಕೂಡ ಆಗುತ್ತೆ ಸ್ನೇಹಿತರೆ. ಹಾಗೆ ಏಕಾದಶಿಯ ಒಂದು ಸಂಪೂರ್ಣ ವಿವರ ಈಗಾಗಲೇ ನಾನು ಇಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರು ನೋಡಿಲ್ವೋ ಹೋಗಿ ನೋಡಿ. ಹಾಗೆ ಈ ಏಕಾದಶಿಯಂದು ಯಾವ ಒಂದು ಅಡೆತಡೆಗಳೂ ಇಲ್ಲದೆ ಉಪವಾಸವನ್ನು ಮಾಡ್ಬೋದು ಎಲ್ಲರೂ ಕೂಡ. ಈ ಏಕಾದಶಿಯ ವ್ರತವನ್ನು ಎಲ್ಲರೂ ಕೂಡ ಆಚರಿಸ್ಬೋದು ಹಾಗೂ ಎಲ್ಲರೂ ಆಚರಿಸಲೇಬೇಕಾದಂತಹ ವ್ರತ ಕೂಡ ಆಗಿದೆ. ಒಂದೊಂದು ಏಕಾದಶಿಯು ಒಂದೊಂದು ಅದರದೇ ಆದಂತಹ ಮಹತ್ವ ಪುರಾಣ ಕಥೆಗಳನ್ನು ಹೊಂದಿದೆ. ಹಾಗೆ ತಿಂಗಳಿಗೆ 2 ಏಕಾದಶಿ ಬರುತ್ತೆ. ಒಂದು ಕೃಷ್ಣ ಪಕ್ಷ, ಇನ್ನೊಂದು ಶುಕ್ಲ ಪಕ್ಷದಲ್ಲಿ. ಏನೇ ಸೂತಕ ಮೈಲಿಗೆ ಇದ್ದರೂ ಕೂಡ ನಾವು ಏಕಾದಶಿಯ ಉಪವಾಸವನ್ನು ಆಚರಿಸಲೇಬೇಕಾಗುತ್ತದೆ. ಏಕಾದಶಿಯ ಉಪವಾಸದಿಂದ ಹರಿವಾಯು ಗುರುಗಳ ಅನುಗ್ರಹ ಪಾತ್ರರಾಗ್ತೀವಿ ನಾವು. ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದು ಕೂಡ ಅಂತಲೇ ಹೇಳಿ ನಂಬಬಹುದು. ಹಾಗೆ ಈ ವರುತಿನಿ ಏಕಾದಶಿಯನ್ನು ಸಾಮಾನ್ಯವಾಗಿ ಶಿವನು ಮಾಡಿರುವಂತಹ ಏಕಾದಶಿ ಅಂತ ಹೇಳಿ ನಂಬಿಕೆ ಇರೋದ್ರಿಂದ ಸಾಕ್ಷಾತ್ ಶಿವನ ಅನುಗ್ರಹವೂ ಕೂಡ ದೊರೆಯುತ್ತೆ. ಹಾಗೆ ಏಕಾದಶಿ ಆಚರಣೆ ಯಾವ ರೀತಿ ಮಾಡಬೇಕು ಅಂತ ಮೊದಲಿಗೆ ನೋಡೋದಾದರೆ ಸ್ನೇಹಿತರೆ, ಸೂರ್ಯೋದಯಕ್ಕೂ ಮುಂಚೆನೇ ಎದ್ದು ಸ್ನಾನಗಳನ್ನು ಮಾಡಿ, ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ, ಅಂದರೆ ಏಕಾದಶಿಯ ಇಂದಿನ ದಿನವೇ ನಾವು, ಅಂದರೆ ಏನು ಏಕಾದಶಿಯ ಇಂದಿನ ದಿನ ನಾವು ಶುಕ್ರವಾರದ ದಿನ ದಶಮಿ ಅಂತ ಹೇಳಿ ಕರಿತೀವಲ್ವ, ಆವತ್ತಿನ ಮಧ್ಯಾಹ್ನದಿಂದಲೇ ನೀವು ಊಟವನ್ನು ಮಾಡಬಾರ್ದು. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಯಾವುದೇ ರೀತಿಯ ಊಟವನ್ನು ಮಾಡಬಾರ್ದು. ಆವತ್ತಿನ ಮಧ್ಯಾಹ್ನದ ದಿನದಿಂದಲೇ ನೀವು ಉಪವಾಸವನ್ನು ಇರಬೇಕಾಗುತ್ತೆ. ಹಾಗೆ ರಾಯರಿಗೆ ಆಗಿರ್ಬೋದು, ದೇವರಿಗೆ ಆಗಿರ್ಬೋದು ಮಾಡಿರುವಂತಹ ಅಲಂಕಾರವನ್ನೆಲ್ಲವೂ ಕೂಡ ದಶಮಿ ದಿನವೇ ರಾತ್ರಿ ನೈರ್ಮಲ್ಯ ಸೇವೆಯನ್ನು ಮುಗಿಸಿ ಎಲ್ಲವನ್ನ ಸ್ವಚ್ಛ ಮಾಡಿ 2 ತುಪ್ಪದ ದೀಪವನ್ನು ಮಾತ್ರ ಹಚ್ಚಿ ನೀವು ಸಂಜೆ ಪೂಜೆಯನ್ನು ಮುಗಿಸ್ಬಿಟ್ಟು ನಂತರ ಮಾರನೇ ದಿನ ಏಕಾದಶಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆದಷ್ಟು ಮನೆಯನ್ನು ಶುಚಿ ಮಾಡಿಕೊಂಡು ನೀವು ಕೂಡ ಶುಚಿಭೂತರಾಗಿ ಪ್ರತಿನಿತ್ಯ ಪೂಜೆಯ ರೀತಿಯಲ್ಲೇ ಪೂಜೆಯನ್ನು ಮಾಡಿ. ಆದರೆ ಯಾವುದೇ ಕಾರಣಕ್ಕೂ
ಹೂವುಗಳನ್ನು ಹಾಕಬೇಡಿ. ಒಂದು ತುಳಸಿ ದಳವನ್ನು ಮಾತ್ರ, ಏನು ತುಳಸಿ ಮಾಲೆ ಆಗಲಿ ತುಳಸಿ ದಳವಾಗಲಿ ಇಟ್ಟು 2 ತುಪ್ಪದ ಬತ್ತಿಯನ್ನು ಮಾತ್ರ ಹಚ್ಚಿ, ಯಾವುದೇ ನೈವೇದ್ಯ ಬೇಡ, ಯಾವುದೇ ಅಲಂಕಾರ ಬೇಡ. ದೇವರಿಗಾಗಬಹುದು, ರಾಯರಿಗಾಗಬಹುದು. ಹಾಗೆ ನಂತರ ಏಕಾದಶಿಯ ನಂತರ ದ್ವಾದಶಿ ಭಾನುವಾರ ಇದೆ. ದ್ವಾದಶಿ ಪಾರಾಯಣೆ ಬಂದು ನೀವು ಸೂರ್ಯೋದಯಕ್ಕೂ ಮುಂಚೆ ಮುಗಿಸ್ಕೊಳ್ಳಿ. ಹಾಗೆ ನಂತರ ಪೂಜೆ ಎಲ್ಲ ಮುಗಿದ ನಂತರ ನೀವು ರಾಯರಿಗೆ, ಕುಲದೇವರಿಗೆ, ನಿಮ್ಮ ಇಷ್ಟ ದೇವರಿಗೆ ನೈವೇದ್ಯವನ್ನು ಏನು ನಿಮ್ಮ ಕೈಯಲ್ಲಿ ಆಗುತ್ತೋ ಆ ನೈವೇದ್ಯವನ್ನೇ ಇಟ್ಟು ನೀವು ದ್ವಾದಶಿ ದಿನ ಊಟವನ್ನು ಮಾಡುವಂಥದ್ದಿರುತ್ತೆ. ಆದರೆ ಅವತ್ತು ಕೂಡ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಒಂದು ಊಟವನ್ನು ಮಾಡಬೇಡಿ. ಸಾಧ್ಯವಾದಷ್ಟು ಸ್ವಚ್ಛವಾದಂತಹ ಮನಸ್ಸಿಂದ ಭಕ್ತಿಯಿಂದ ನೀವು ಈ ಏಕಾದಶಿಯನ್ನು ಮಾಡಿ ಅಂತ ಹೇಳಬಹುದು. ಹಾಗೆ ಈ ಏಕಾದಶಿ ತುಂಬಾ ಮಹತ್ವವಾದದ್ದು, ಮೋಕ್ಷವನ್ನು ಪಡೆಯುವಂತಹ ಏಕಾದಶಿ, ಪಾಪಗಳಿಂದ ವಿಮುಕ್ತಿಯನ್ನು ಹೊಂದುವಂತಹ ಏಕಾದಶಿ, ಅಪರಾಧಗಳಿಂದ ಮುಕ್ತಿಯನ್ನು ಹೊಂದಬಹುದು. ಹಾಗೆ ಮದುವೆಗಳಲ್ಲಿ ವಿಳಂಬವನ್ನು ಅನುಭವಿಸ್ತಾ ಇರುವಂತಹವರಿಗೆ ತುಂಬಾ ಸೂಕ್ತವಾದಂತಹ ಏಕಾದಶಿ ಅಂತಲೇ ಹೇಳ್ಬೋದು. ನಾವು ಈ ಏಕಾದಶಿಗಳನ್ನು ಮಾಡೋದ್ರಿಂದ ನಮ್ಮೆಲ್ಲ ಪಾಪಗಳನ್ನು ತೊಳಿಬಹುದು. ಸಾವಿರಾರು ವರ್ಷಗಳ ತಪಸ್ಸಿಗೆ ಈ ಒಂದು ಏಕಾದಶಿ ಸಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಸಾಕ್ಷಾತ್ ಶಿವನೇ ಈ ಏಕಾದಶಿಯನ್ನು ಆಚರಣೆ ಮಾಡಿದಾರಲ್ವಾ. ಆದ್ದರಿಂದ ಈ ಬಾರಿಯ ಏಕಾದಶಿಯ ಸಂಪೂರ್ಣ ವಿವರವನ್ನು ಹಾಕಿದ್ದೀನಿ. ಹಾಗೆ ಸ್ನೇಹಿತರೆ, ಇನ್ನೊಂದು ಮುಖ್ಯವಾದಂತಹ ಮಾಹಿತಿ, ಭಗವಂತನಿಗೆ ಆಗಲಿ ರಾಯರಿಗೆ ಆಗಲಿ ನೈವೇದ್ಯವನ್ನು ಮಾಡಿ ನೀವು ಮುಂದೆ ಇಡುವಂತಹ ಸಮಯದಲ್ಲಿ ನೀವು ನೈವೇದ್ಯವನ್ನು ಇಡುವಂತಹ ಜಾಗಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಆ ಜಾಗದ ಮೇಲೆ ಒಂದು ಮಂಡಲವನ್ನು ಹಾಕಿ, ಅದರ ಮೇಲೆ ಶ್ರೀಕಾರವನ್ನು ಬರೆದು ಅಲ್ಲಿ ಒಂದು ತಟ್ಟೆಯನ್ನು ಇಟ್ಟು, ತಟ್ಟೆಯ ಮೇಲೆ ನೀವು ನೈವೇದ್ಯವನ್ನು ಇಟ್ಟು ಅದಕ್ಕೆ ಒಂದು ತುಳಸಿ ದಳವನ್ನು ಹಾಕಿ ಸಮರ್ಪಣೆ ಮಾಡಿ. ಆಗ ನಿಮ್ಮ ನೈವೇದ್ಯಕ್ಕೆ ಒಂದು ಸಾನ್ನಿಧ್ಯ ಬರುತ್ತೆ. ಹಾಗೆ ಭಗವಂತನಿಗೆ ಆಗಲಿ ರಾಯರಿಗೆ ಆಗಲಿ ತೃಪ್ತಿ ಆಗುತ್ತೆ ನೈವೇದ್ಯದಿಂದ ಸ್ನೇಹಿತರೆ.